ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ವಿಳಂಬಕ್ಕೆ ಅವಕಾಶವಿಲ್ಲದಂತೆ ತೀರ್ಪು ನೀಡಲು ಹೈಕೋರ್ಟ್ ಸೂಚನೆ 4 ವಾರಗಳಲ್ಲಿ ನಿರ್ಧಾರವಾಗಲಿದೆ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯರ ಭವಿಷ್ಯ ಹೈವೇಗಳಿಗಷ್ಟೇ ಸೀಮಿತವಾದ ಅಧಿಕಾರಿಗಳ ಬೆಳೆ ನಷ್ಟ ಸಮೀಕ್ಷೆ ಹಳ್ಳಿ ರೈತರಿಂದ ಬೆಳೆ ನಷ್ಟದ ಪರಿಹಾರಕ್ಕಾಗಿ ಆಲಾಪ ಅಕ್ರಮ ಕಲ್ಲು ಗಣಿಗಾರಿಕೆ ಟ್ರ್ಯಾಕ್ಟರ್ನಿಂದ ಅಪಘಾತ ಅಕ್ರಮ ಕಲ್ಲು ಕ್ವಾರಿ ಮುಚ್ಚಿಸಲು ರೈತ ಸಂಘದ ಒತ್ತಾಯ ಪ್ರತಿಭಟನೆ ಬಿಜೆಪಿಯ ಸಾಧನೆಗಳೇ ಶ್ರೀರಕ್ಷೆ ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿ ಗೆದ್ದರೆ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಪ್ರಚಾರ ದಲಿತ ಹೋರಾಟಕ್ಕೆ ಬಲ ತುಂಬಲು ಬಿಜೆಪಿ ರಾಜ್ಯ ಸಮಿತಿಗೆ ರಾಜೀನಾಮೆ ಕೃಷ್ಣಪ್ಪ ಸ್ಥಾಪಿತ ಡಿಎಸ್ಎಸ್ ಮಾತ್ರವೇ ಅಧಿಕೃತ ಸಂಘಟನೆ ದಲಿತ ಮುಖಂಡ ಗಂಗಾಧರ್ ಘೋಷಣೆ ವಾರ್ತೆಗಳ ವಿವರ ಕಾಂಗ್ರೆಸ್ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಸದಸ್ಯರ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಪ್ರಕರಣವನ್ನು 4 ವಾರದೊಳಗೆ ಇತ್ಯರ್ಥಪಡಿಸಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ರಾಜಕೀಯ ಇತಿಹಾಸದಲ್ಲೇ ವಿಚಿತ್ರವಾದ ಘಟನೆಯೊಂದು ನಡೆದಿತ್ತು. ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ನಿಲ್ಲಿಸಿ ಸೂಚಕರಾಗಿದ್ದವರೇ ಕೊನೆಯ ಕ್ಷಣದಲ್ಲಿ ಉಲ್ಟಾ ಹೊಡೆದಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಅಂಬಿಕಾ ಅವರಿಗೆ ಸೂಚಕರಾಗಿದ್ದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದ ನಗರಸಭೆಯ ಹಿರಿಯ ಸದಸ್ಯ 17ನೇ ವಾರ್ಡ್ನ ಎಸ್ಎಂ ರಫೀಕ್, 21ನೇ ವಾರ್ಡ್ನ ಸದಸ್ಯರು ಅಫ್ಜಲ್, ವಾರ್ಡ್ ನಂಬರ್ 28ರ ಸದಸ್ಯ ಎನ್ಎಸ್ ಚಂದ್ರಶೇಖರ್, ವಾರ್ಡ್ ನಂಬರ್ 30ರ ಸದಸ್ಯೆ ಪಿಎಚ್ ಮೀನಾಕ್ಷಿ, ವಾರ್ಡ್ ನಂಬರ್ 2ರ ಸದಸ್ಯೆ ರತ್ನಮ್ಮ ಮತ್ತು ವಾರ್ಡ್ ನಂಬರ್ 3ರ ಸದಸ್ಯೆ ಶಕೀಲಾ ಭಾನು ಸೇರಿದಂತೆ ಒಟ್ಟು 7 ಜನ ನಗರಸಭೆ ಸದಸ್ಯರು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದರೂ ಸಹ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಪರ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಮತ ಚಲಾಯಿಸಿ ಸಂಚಲನ ಉಂಟು ಮಾಡಿದ್ದರು. ಹೀಗೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲದ ಕೈ ಹಿಡಿದಿದ್ರು. ಹೀಗಾಗಿ ನಗರಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲದೇ ಇದ್ರೂ ಕಾಂಗ್ರೆಸ್ ಪಕ್ಷದ ಸದಸ್ಯರ ಮತಗಳನ್ನು ಪಡೆದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇದು ವ್ಯಾಪಕ ಟೀಕೆಗೆ ಸಹ ಗುರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕಾಂಗ್ರೆಸ್ ಸದಸ್ಯರನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಎಂದು ಕೋರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ತ್ವರಿತವಾಗಿ ಪ್ರಕರಣ ಇತ್ಯರ್ಥಪಡಿಸಲು ಅನಗತ್ಯ ವಿಳಂಬ ಮಾಡುತ್ತಾ ಸಾಗಿದ್ದು ವಿಪ್ ಉಲ್ಲಂಘನೆ ಮಾಡಿದವರನ್ನ ರಕ್ಷಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಜಿಲ್ಲಾಧಿಕಾರಿಗೆ ನ್ಯಾಯಾಲಯದಲ್ಲಿ ವಿಳಂಬ ಧೋರಣೆ ಮಾಡ್ತಾ ಇರೋದನ್ನ ಪ್ರಶ್ನಿಸಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸಿದ ಹೈಕೋರ್ಟ್ 4 ವಾರಗಳಲ್ಲಿ ಪ್ರಕರಣವನ್ನ ಇತ್ಯರ್ಥಪಡಿಸುವಂತೆ ಆದೇಶ ನೀಡಿದೆ. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ದಾಖಲೆಯಾಗಿದ್ದ ಎಲ್ಲ ಪ್ರಕರಣಗಳು ಇತ್ಯರ್ಥವಾಗಿದ್ದು ವಿಪ್ ಉಲ್ಲಂಘನೆ ಮಾಡಿದವರನ್ನು ಅನರ್ಹಗೊಳಿಸಲಾಗಿದೆ. ಶಿವಮೊಗ್ಗ, ಅರಸೀಕೆರೆ, ಚಾಮರಾಜನಗರಗಳಲ್ಲಿ ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಅದನ್ನ ಪ್ರಶ್ನಿಸಿ ಅನರ್ಹಗೊಂಡ ಸದಸ್ಯರು ಸಲ್ಲಿಸಿದ ಮೇಲ್ಮನವಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಒಟ್ಟಾರೆ ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿದ ಚಿಕ್ಕಬಳ್ಳಾಪುರ ಸದಸ್ಯರ ಭವಿಷ್ಯ ಇನ್ನು 4 ವಾರಗಳಲ್ಲಿ ನಿರ್ಣಯವಾಗಲಿದೆ. ಈ ನಡುವೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಹೊಡೆತದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಸದಸ್ಯರು ಮರಳಿ ಕಾಂಗ್ರೆಸ್ನ ಬಾಗಿಲು ತಟ್ಟುತ್ತಿದ್ದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಪ್ರಕರಣದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ರೈತರು ಬೆಳೆದಂತಹ ಬೆಳೆಗಳು ಜಡಿಮಳೆಗೆ ಕೃಷಿ ಜಮೀನಿನಲ್ಲೇ ಮೊಳಕೆ ಹೊಡೆದು ಕೊಳೆತು ನಾರುತ್ತಿದ್ದರೂ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ಹಳ್ಳಿಗಳತ್ತ ಮುಖ ಮಾಡುತ್ತಿಲ್ಲ. ಬೆಳೆ ಹಾನಿ ಬಗ್ಗೆ ಸಮರ್ಪಕವಾದ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿಲ್ಲ ಎಂದು ಬಾಗೇಪಲ್ಲಿಯ ನೊಂದ ರೈತರು ಅಸಮಾಧಾನ ವ್ಯಕ್ತಪಡಿಸಿದರು.
18 ಮತ್ತು 19ರ 2 ದಿನಗಳ ಕಾಲ ಸತತವಾಗಿ ಬಿದ್ದ ಕುಂಭದ್ರೋಣ ಮಳೆಗೆ ಬಾಗೇಪಲ್ಲಿ ತಾಲೂಕಿನ ಪರಗೋಡು, ಚಿತ್ರಾವತಿ ಜಲಾಶಯ ಸೇರಿದಂತೆ ತಾಲೂಕು ವ್ಯಾಪ್ತಿಯ 90% ಕೆರೆ ಕುಂಟೆಗಳು ತುಂಬಿ ಅಪಾಯದ ಮಟ್ಟ ಮೀರಿ ಮಳೆ ನೀರು ಸೇತುವೆ ಮತ್ತು ರಸ್ತೆಗಳ ಮೇಲೆ ಹರಿದು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಕೆರೆ ಕುಂಟೆಗಳು ಏಕಕಾಲದಲ್ಲಿ ತುಂಬಿ ಕೋಡಿ ಹರಿದ ಕಾರಣ ಪ್ರವಾಹದಂತೆ ಉಕ್ಕಿ ಹರಿದ ನೀರು ಕೃಷಿ ಜಮೀನುಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಹರಿದಿದ್ದರಿಂದ ಬೆಳೆಗಳು ಕೊಚ್ಚಿಕೊಂಡು ಹೋಗಿ ಜಲಾವೃತವಾಗಿತ್ತು. ಅದರಿಂದ ಸತತ 1 ವಾರದಿಂದ ಬಿದ್ದ ಜಡಿ ಮಳೆಗೆ ರೈತರು ಬೆಳೆದಂತಹ ಭತ್ತ, ಈರುಳ್ಳಿ, ಮುಸುಕಿನ ಜೋಳ, ನೆಲಗಡಲೆ, ರಾಗಿ ಸಂಪೂರ್ಣವಾಗಿ ಮಳೆಗೆ ಕೊಳೆತು ಮೊಳಕೆ ಹೊಡೆದು ಬಳಕೆಗೆ ಬಾರದಂತಾಗಿದೆ. ಆಲೂಗಡ್ಡೆ, ಕ್ಯಾರೆಟ್, ಟೊಮೊಟೊ ಬೆಳೆಗಳಿಗೆ ತೇವಾಂಶ ಹೆಚ್ಚಾಗಿದ್ದು ಅಂಗಮಾರಿ ಮತ್ತು ಬೆಂಕಿ ರೋಗಗಳಿಗೆ ತುತ್ತಾಗಿ ಅಪಾರ ಪ್ರಮಾಣದ ಹಾನಿಯನ್ನ ಉಂಟು ಮಾಡಿದ್ದು, ಕಟಾವಿಗೆ ಬಂದಿದ್ದ ಬೆಳೆಗಳು ಮಳೆಗೆ ಹಾನಿಯಾಗಿದ್ದು ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರದಂತೆ ಮಾಡಿದೆ. ತಾಲೂಕಿನ ಬಹುತೇಕ ರೈತರು ಬೀದಿಗೆ ಬಿದ್ದಿದ್ದಾರೆ ಎಂಬ ಆರೋಪ ಬಾಗೇಪಲ್ಲಿ ತಾಲೂಕಿನ ರೈತರಿಂದ ಕೇಳಿಬಂದಿದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಯಪ್ರಕಾಶ್ ಅಂತ. ನಮ್ಮದು ಬಾಗೇಪಲ್ಲಿ ತಾಲೂಕು, ಬಿಳ್ಳೂರು ಹತ್ರ ಹೊಂಗಾಲಪಲ್ಲಿ ಅಂತ. ನಾವು 4 ಎಕರೆಯಲ್ಲಿ ಬಳ್ಳಾರಿ, ಲೈಟ್, ರೆಡ್ ಆನಿಯನ್ ಹಾಕಿದ್ವಿ. ಸೊ ಇದು ಫಸಲು ತುಂಬ ಚೆನ್ನಾಗಿ ಬಂದಿತ್ತು. ಅಕಾಲಿಕ ಮಳೆಯಿಂದ ಎಲ್ಲ ನಷ್ಟ ಆಗಿ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗಿರುವ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚಿನ ಆನಿಯನ್ ಎಲ್ಲ ವೇಸ್ಟ್ ಆಗಿದೆ. ಸೊ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳುತ್ತೇನೆ, ದಯವಿಟ್ಟು ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ವಿಸಿಟ್ ಮಾಡಿ ಅವ್ರು ಚೆಕ್ ಮಾಡಿದ್ರೆ, ಸರ್ವೆ ಮಾಡಿದ್ರೆ ರೈತರಿಗೆ ಸರಿಯಾದ ನಷ್ಟ ಪರಿಹಾರ ಕೊಡೋಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳುತ್ತೇನೆ. ಏನು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳ ತಂಡ ಮಳೆ ಹಾನಿ ಪರಿಶೀಲನೆ ಮತ್ತು ಸಮೀಕ್ಷೆಯನ್ನು ಕೇವಲ ಮುಖ್ಯ ರಸ್ತೆಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದು, ಜಿಲ್ಲಾಧಿಕಾರಿಗಳ ತಂಡ ಬಾಗೇಪಲ್ಲಿ ತಾಲೂಕಿಗೆ ಕಾಟಾಚಾರಕ್ಕೆ ಭೇಟಿ ನೀಡಿದೆ. ಮಳೆ ಹಾನಿಯ ಬಗ್ಗೆ ಸಮಗ್ರ ವರದಿ ಸಲ್ಲಿಸುವಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿ ಕೈ ತೊಳೆದುಕೊಂಡಿದ್ದಾರೆ. 4 ರಿಂದ 5 ತಿಂಗಳ ಕಾಲ ರೈತರು ಬೆವರು ಹರಿಸಿ ಬೆಳೆದಂತಹ ಕೃಷಿ ಬೆಳೆಗಳು ಜಡಿ ಮಳೆಗೆ ಕೃಷಿ ಜಮೀನಿನಲ್ಲೇ ಮೊಳಕೆ ಹೊಡೆದು ಕೊಳೆತು ನಾರ್ತಾ ಇದ್ರು. ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ತಾಲೂಕು ಆಡಳಿತದ ಯಾವೊಬ್ಬ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ಹಳ್ಳಿಗಳತ್ತ ಮುಖ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ನಷ್ಟಕ್ಕೆ ಗುರಿಯಾಗಿರುವ ರೈತರನ್ನ ಸಂಪರ್ಕಿಸಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸುತ್ತಿಲ್ಲ, ಬೆಳೆ ಹಾನಿ ಬಗ್ಗೆ ಸಮರ್ಪಕವಾದಂತಹ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿಲ್ಲ ಎಂದು ನೊಂದ ರೈತರು ಜಿಲ್ಲೆ ಮತ್ತು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಅಕ್ರಮವಾಗಿ ಕಲ್ಲು ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆ ಶಿಡ್ಲಘಟ್ಟ ತಾಲೂಕು ದಿಬ್ಬುರಹಳ್ಳಿ ಠಾಣೆ ವ್ಯಾಪ್ತಿಯ ಕುದುಪುಕುಂಟೆ ಬಳಿ ನಡೆದಿದೆ. ರೈತ ಸಂಘ, ಸ್ಥಳೀಯರು ಹಾಗೂ ಮೃತರ ಕುಟುಂಬದವರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕು ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುದುಪಕುಂಟೆ ಬಳಿ ಕಲ್ಲು ಸಾಗಾಣಿಕೆ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಯರಹಳ್ಳಿಯ 65 ವರ್ಷ ವಯಸ್ಸಿನ ರೈತ ಮುನಿಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟರು. ಪುರಬೈರೇನಹಳ್ಳಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಕಲ್ಲುಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಈ ಅಪಘಾತ ನಡೆದಿತ್ತು. ಹಾಗಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮತ್ತು ಸಾಗಾಣಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವ ದಿಬ್ಬುರಹಳ್ಳಿ ಠಾಣೆಯ ಎಸ್ಐ ಪಾಪಣ್ಣ ಅವರನ್ನು ಅಮಾನತು ಮಾಡಬೇಕು. ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿರುವುದರಿಂದಲೇ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಿಸಬೇಕು ಹಾಗೂ ಈ ರಸ್ತೆಯನ್ನು ಸರಿಯಾಗಿ ನಿರ್ವಹಿಸದಿರುವ ಗುತ್ತಿಗೆದಾರರಿಂದಲೂ ಪರಿಹಾರವನ್ನು ಕೊಡಿಸಬೇಕು ಅಂತ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮೃತರ ಕುಟುಂಬದವರು, ರೈತ ಸಂಘದ ಪುಟ್ಟಣ್ಣಯ್ಯ ಬಣದ ಸದಸ್ಯರು, ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದಿದ್ದರು. ಮೈನ್ ಪಾಯಿಂಟ್ ಇದು, ಸೆಕೆಂಡ್ ಆಪ್ಷನ್ PSI ಅಮಾನತ್ ಆಗಬೇಕು. ಇವತ್ತಿಂದ ಆ ರೋಡ್, ಥರ್ಡ್ ಪಾಯಿಂಟ್ ರೋಡ್ ಪ್ಲಸ್ ಏನು ಇನ್ಲೀಗಲ್ ನಡೆದಿದೆಯಾ ಗೌರ್ಮೆಂಟ್ಗೆ ಪೆನಾಲ್ಟಿ, ರಾಯಲ್ಟಿ ಅಲ್ಲ ಪೆನಾಲ್ಟಿ. ರಾಯಲ್ಟಿ ಆದ್ರೆ ಬುಕ್ ಆದ್ರೆ ಮಾತ್ರ ರಾಯಲ್ಟಿ ಅಮಲ್ ಮಾಡಿದ್ರೆ ಈ ಪೆನಾಲ್ಟಿ 1:3-4 ಪೆನಾಲ್ಟಿ ಕಟ್ಟುವಂಗೆ ಆಗಬೇಕು. ಏನು ಇವತ್ತು ಅವ್ರ ಆಸ್ತಿಗಳು ಮಾಡ್ಕೊಂಡಿದಾರ, ಆಸ್ತಿಗಳು ಸ್ಥಳೀಯವಾಗಿ ಎಲ್ಲೋ ಬಂದು ಇಲ್ಲಿ ಸ್ಥಳೀಯವಾಗಿ ಯಾರ್ಯಾರು ಇನ್ಲೀಗಲ್ ಮಾಡಿದಾರೋ, ಎಷ್ಟು ಆಸ್ತಿಗಳು ಮಾಡಿದಾರೋ ಟೋಟಲ್ ಎಲ್ಲ ಕೂಡ ಸರ್ಕಾರಕ್ಕೆ ಹಸ್ತಾಂತರ ಆಗಬೇಕು. ಇಷ್ಟು ನಮ್ಮೆಲ್ಲ ಡಿಮ್ಯಾಂಡ್ಸ್.
ಇದು ಪಾರದರ್ಶಕವಾಗಿ ನೀವು ಜವಾಬ್ದಾರಿನ ಇಲ್ಲ DC ಅವ್ರು ಬರೋವಾಗ ನಾವು ಕುತ್ಕೊಬೇಕು, ಇಲ್ಲ SP ಅವ್ರು ಬರೋ ಕುತ್ಕೊಬೇಕು, ಇಲ್ಲ ಜವಾಬ್ದಾರಿ ತಗೊಂಡು ಇಷ್ಟು ದಿನದೊಳಗಡೆ ನಾನು ಎಲ್ಲ ಕಾರ್ಯಗತಗೊಳಿಸಿ ನಾನು ನ್ಯಾಯ ಕೊಡ್ತೀನಿ ಅಂತ ತಾವು ಆಶ್ವಾಸನೆ ಕೊಟ್ರೆ ಇವರೆಲ್ಲರೂ ಕೂಡ ಒಪ್ಕೊಂತಾರೆ. ಏನಪ್ಪ? ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ BS ರಾಜೀವ್, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ನಡೆಸಿದರು. ಅಕ್ರಮ ಗಣಿಗಾರಿಕೆಯನ್ನು ಈ ಕ್ಷಣದಿಂದಲೇ ನಿಲ್ಲಿಸಲಾಗುವುದು, ರಸ್ತೆಯ ಕಾಮಗಾರಿಯನ್ನು ಸರಿಯಾಗಿ ನಿರ್ವಹಿಸದ ಗುತ್ತಿಗೆದಾರರಿಂದ ಹಾಗೂ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಕೊಡಿಸುವುದಾಗಿ ತಹಸೀಲ್ದಾರ್ ಅವರು ಭರವಸೆ ನೀಡಿದರು. ಇನ್ನು SI ಪಾಪಣ್ಣ ಅವರ ಅಮಾನತು ಕುರಿತು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದು ಮುಂದಿನ ಕ್ರಮ ಜರುಗಿಸಲಿದ್ದಾರೆ ಎಂದು ಅಭಯ ನೀಡಿದರು. ನಾವು ಅವರು PWD ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, NHA ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಈಗ ಸದ್ಯಕ್ಕೆ ಏನಿದೆ, ಈಗ ಫೈರ್ ಅದಾಗುತ್ತೆ. ಅದಕ್ಕೆ ನಿಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಖಂಡಿತವಾಗಿ ನಾವು 100% ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಅರುಣ್ ಕುಮಾರ್, JS ವೆಂಕಟಸ್ವಾಮಿ, ಮಂಜುನಾಥ್, ಮೃತ ಕುಟುಂಬ ಸದಸ್ಯರು, ಸ್ಥಳೀಯರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, E-News TV, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ E-News TV ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರ ಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆಯ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ CK ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ. ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ. ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. 10 ವರ್ಷಗಳ ವಿಶ್ವಾಸಾರ್ಹವುಳ್ಳ ನಂಬರ್ 1 ರೀಜನಲ್ ಚಾನೆಲ್ E-News TVಯಲ್ಲಿ ಕಾರ್ಯನಿರ್ವಹಿಸಲು ಆಂಕರ್ಗಳು, ಹಾರ್ಟ್ ಬೀಟ್ ಕಾರ್ಯಕ್ರಮಕ್ಕಾಗಿ ನಿರೂಪಕರು, ನಿರೂಪಕಿಯರು, ವಿಡಿಯೋ ಎಡಿಟರ್ಸ್, ಕಂಪ್ಯೂಟರ್ ಜ್ಞಾನವುಳ್ಳವರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ಸ್ಥಳೀಯರಿಗೆ ಆದ್ಯತೆ. ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 9845428472. ಇನ್ನೊಂದು ನಂಬರ್ 9742169249. CSI ಆಸ್ಪತ್ರೆ ಚಿಕ್ಕಬಳ್ಳಾಪುರ 100 ವರ್ಷಗಳ ಇತಿಹಾಸವಿರುವ ಬಡ ರೋಗಿಗಳ ಸೇವೆಯಲ್ಲಿ ಪ್ರಸಿದ್ಧಿಯಾಗಿರುವ ಚಿಕ್ಕಬಳ್ಳಾಪುರದ CSI ಆಸ್ಪತ್ರೆ ಮಿಷನ್ ಆಸ್ಪತ್ರೆ ಇದೀಗ ನವೀಕೃತಗೊಂಡಿದ್ದು ರೋಗಿಗಳಿಗೆ ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ CSI ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ಸೌಲಭ್ಯ ಲಭ್ಯ. ತೀವ್ರ ನಿಗಾ ಘಟಕ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಘಟಕ, ಅತ್ಯಾಧುನಿಕ ಪ್ರಯೋಗಶಾಲೆ, ಹೆರಿಗೆ ವಾರ್ಡ್, ಆಮ್ಲಜನಕ ಸಹಿತ ಅರೆ ಖಾಸಗಿ ಮತ್ತು ಸಾಮಾನ್ಯ ವಾರ್ಡ್ನ ಸೌಲಭ್ಯಗಳಿವೆ. ಡಾಕ್ಟರ್ ಜಾಯ್ ಕ್ರೈಸ್ಟ್ ನೇತೃತ್ವದಲ್ಲಿ ಹಲವು ಹಿರಿಯ ತಜ್ಞ ವೈದ್ಯರುಗಳಾದ ಪ್ರಸೂತಿ ತಜ್ಞರು, ಮೂತ್ರಪಿಂಡ ತಜ್ಞರು, ಸರ್ಜನ್ ಮತ್ತು ಸಾಮಾನ್ಯ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಸೂಚನೆ: ನವೆಂಬರ್ 30ರವರೆಗೆ ಮಕ್ಕಳ ತಜ್ಞರಿಂದ ಮಕ್ಕಳ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9448081924. ಬಿಜೆಪಿ ಪಕ್ಷವು ಜನಪರ ಪಕ್ಷವಾಗಿದ್ದು ದೇಶದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಏಕೈಕ ಪಕ್ಷವಾಗಿದೆ. ಆದುದರಿಂದಲೇ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಮ್ಮತದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೇಣುಗೋಪಾಲ್ ಗೆಲುವು ನಿಶ್ಚಿತ ಎಂದು ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಭವಿಷ್ಯ ನುಡಿದಿದ್ರು. ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸುದ್ದಿಗೋಷ್ಠಿ ನಡೆಸಿ ವಿಧಾನ ಪರಿಷತ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಡಿಸೆಂಬರ್ 10ರಂದು ನಡೆಯುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಪಡೆಯಲು ನೆರವಾಗುವಂತೆ ಎಲ್ಲ ನಾಯಕರು ಪ್ರಾಮಾಣಿಕವಾಗಿ ಪ್ರಯತ್ನ ಹಾಕಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ಜನಪರ ಕಾರ್ಯಕ್ರಮ ಯೋಜನೆಗಳೇ
ನಮ್ಮ ಪಕ್ಷದ ಅಭ್ಯರ್ಥಿ ವೈದ್ಯರಾಗಿರುವ ಡಾಕ್ಟರ್ ವೇಣುಗೋಪಾಲ್ ಅವರ ಗೆಲುವಿಗೆ ಶ್ರೀರಕ್ಷೆಯಾಗಿದೆ ಎಂದು ತಿಳಿಸಿದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ತಾಲೂಕು, ಪುರಸಭೆ ಸದಸ್ಯರು, ನಗರಸಭಾ ಸದಸ್ಯರು ಸೇರಿದಂತೆ ಒಟ್ಟು 5,950 ಮತದಾರರಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಗೆಲುವು ಸಾಧಿಸಿದಲ್ಲಿ ನಮ್ಮದೇ ಸರ್ಕಾರ 2 ಕಡೆ ಇರೋದರಿಂದ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಪಡೆಯಲು ಸಾಧ್ಯ ಎಂಬ ಸತ್ಯ ಮತದಾರರಿಗೆ ಗೊತ್ತಿದೆ. ಮೇಲಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಅವರ ಕ್ರಿಯಾಶೀಲ ನಡೆ, ಅಭಿವೃದ್ಧಿ ಪರ ಚಿಂತನೆಗಳು ಕೂಡ ಅಭ್ಯರ್ಥಿಯ ಗೆಲುವಿಗೆ ನೆರವಾಗಲಿದೆ ಎಂದು ತಿಳಿಸಿದರು. ಇದೇ ಮುಂದಿನ ತಿಂಗಳು 10ನೇ ತಾರೀಕು ನಡೀತಾ ಇರತಕ್ಕಂಥ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯ ಅಂಗವಾಗಿ ಏನು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಸುಮಾರು 25 ಕ್ಷೇತ್ರಗಳಿಂದ ಸುಮಾರು 15 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುತ್ತೀವಿ ಅನ್ನೋ ಒಂದು ವಿಶ್ವಾಸದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರಗಳು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ರಾಜ್ಯ ಸರ್ಕಾರಗಳು ರೂಪಿಸಿರ್ತಕ್ಕಂಥ ಒಂದು ಯೋಜನೆಗಳನ್ನು ಇದನ್ನು ಮನದಲ್ಲಿಟ್ಟುಕೊಂಡು ಏನು ಜನಸಾಮಾನ್ಯರಿಗೆ ಏನು ತಲುಪಬೇಕೋ ಆ ಒಂದು ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. 10ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ವೇಣುಗೋಪಾಲ್ರವರು 100ಕ್ಕೆ 100% ಗೆಲ್ತಾರೆ ಅಂತ ಹೇಳಿಬಿಟ್ಟು ಜಿಲ್ಲಾ ವಕ್ತಾರ ರಮೇಶ್ ಬಾಯರಿ ಮಾತನಾಡಿ, ಬಿಜೆಪಿ ಪಕ್ಷವು ಯಾವುದೇ ಚುನಾವಣೆ ಇರಲಿ ಅದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಲಿದೆ. ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಬಹುಮತವಿದ್ದರೂ ವಿಧಾನ ಪರಿಷತ್ತಿನಲ್ಲಿ ಬಹುಮತ ಇಲ್ಲದಾಗಿದೆ. ಹೀಗಾಗಿ ಈ ಚುನಾವಣೆಗಳು ನಮ್ಮ ಪಕ್ಷದ ಪಾಲಿಗೆ ಮುಖ್ಯವಾದ ಚುನಾವಣೆಯಾಗಿದೆ. ಮತದಾರರು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಅಭಿವೃದ್ಧಿಗೆ ಪೂರಕವಾಗಿ ಉತ್ತಮ ಅಭ್ಯರ್ಥಿಗಳಿಗೆ ಮತದಾನ ಮಾಡಬೇಕಾಗಿದೆ ಎಂದರು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರ್ಲುಕುಂಟೆ ಕೃಷ್ಣಮೂರ್ತಿ, ಜಿಲ್ಲಾ ಗ್ರಾಮಾಂತರ ಮಂಡಳದ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಜಿಲ್ಲಾ ಮುಖಂಡ ರಾಮಣ್ಣ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಲಕ್ಷ್ಮೀನಾರಾಯಣ ಗುಪ್ತಾ, ಮುಖಂಡ ಲಕ್ಷ್ಮೀಪತಿ, ಮಂಜು ಕಿರಣ್ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಲಿತ ಹೋರಾಟಗಾರರು ಆಯಾ ರಾಜಕೀಯ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕೆಂಬ ನಿಟ್ಟಿನಲ್ಲಿ ರಾಜಕೀಯ ರಾಜ್ಯ ಸಮಿತಿ ಪದಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಿಎನ್ ಗಂಗಾಧರ್ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಬಿಎನ್ ಗಂಗಾಧರ್ ಅವರು, ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯೇ ಅಧಿಕೃತ ಸಂಘಟನೆ ಎಂದು ನ್ಯಾಯಾಲಯ ಮಾನ್ಯ ಮಾಡಿದ್ದು, ಈ ಹೆಸರಿನಲ್ಲಿ ವ್ಯವಹರಿಸುವ ಇತರೆ ಸಂಘಟನೆಗಳು, ವ್ಯಕ್ತಿಗಳಿಗೆ ಮಾನ್ಯತೆ ಇಲ್ಲ. ಈ ಕುರಿತು ನ್ಯಾಯಾಲಯ ಸ್ಪಷ್ಟ ಆದೇಶ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ದಲಿತ ಸಂಘಟನೆಯ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿ ಬಲಪಡಿಸಲು ಒಬ್ಬ ವ್ಯಕ್ತಿ ಒಂದೇ ಸ್ಥಾನ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಈ ಮಾಹಿತಿಯನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೂ ತರಲಾಗಿದೆ ಎಂದರು. ಅದರಂತೆ ಇವತ್ತು ಎಲ್ಲ ಒಡೆದೋಗಿರುವಂತಹ ಸಂಘಟನೆಗಳು ವಿಲೀನಗೊಂಡು ಈ ರಾಜ್ಯದಲ್ಲಿ ಕೆಲಸ ಮಾಡಕ್ಕೆ ಹೊರಟಿದೆ. ಅದರಿಂದ ಈ ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತ ಏನಿದೆ ಅಂದ್ರೆ, ಯಾವುದೇ ನಮ್ಮದೇ ಒಂದು DSS ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಏನಂತಿದೆ ಅಂದ್ರೆ, ಯಾವುದೇ ಪದಾಧಿಕಾರಿ ಆಗಿರ್ಬೋದು, ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸದಸ್ಯತ್ವಾಗಲಿ ಮತ್ತೆ ಮುಖಂಡತ್ವ ತಗೊಂಬಾರ್ದಂತ ಸಂವಿಧಾನ ನೀಡುತ್ತೆ. ಅದರಿಂದ ನಾನು ಈಗಾಗಲೇ ಏನು ಚದುರು ಹೋಗಿದ್ದ ಸಂಘಟನೆಗಳು ಹೋಗಿದ್ದರಿಂದ ನಾವು ಸ್ವಲ್ಪ ಬೇಜಾರಾಗಿ ಬೇರೆ ಪಕ್ಷದಲ್ಲಿ ಉಳಿಸ್ಕೊಂಡಿದ್ವಿ. ಅದನ್ನ ನಾನು ಈಗಾಗಲೇ ರಾಜೀನಾಮೆಯನ್ನು ಮೊನ್ನೆ ಚಲವಾದಿ ನಾರಾಯಣಸ್ವಾಮಿ ರಾಜ್ಯ ಅಧ್ಯಕ್ಷರಿಗೆ ನಾನು ಕಳಿಸಿದ್ದೀನಿ ಭಾರತೀಯ ಜನತಾ ಪಾರ್ಟಿಯಿಂದ. ಈಗ ಅದನ್ನು ತಮಗೆ ಒಂದು ಪತ್ರನ ಬಿಡುಗಡೆ ಮಾಡ್ತೀನಿ. ಯಾಕಂದ್ರೆ ನಾನು ಇವತ್ತು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಇದೇ ವೇಳೆ ರಾಜ್ಯ ಸಂಚಾಲಕ ಶಿವಮೊಗ್ಗ ಗುರುಮೂರ್ತಿ ಮಾತನಾಡಿ, ದಲಿತ ಹೋರಾಟಗಾರ ಪ್ರೊಫೆಸರ್ ಕೃಷ್ಣಪ್ಪ ಅವರು ಬದುಕಿದ್ದಾಗ ಅವರಿಗೆ ತೊಂದರೆ ನೀಡಿದ ಕೆಲ ವ್ಯಕ್ತಿಗಳು ಆ ಬಳಿಕ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ತಮ್ಮದು ಎಂದು ಬಿಂಬಿಸಲು ಹೊರಟಿದ್ದರು. ಇದರ ವಿರುದ್ಧ 2012ರಲ್ಲಿ ಭದ್ರಾವತಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ಸುದೀರ್ಘ ವಾದ ವಿವಾದಗಳ ಬಳಿಕ 2021ರ ಮಾರ್ಚ್ 24ರಲ್ಲಿ ನ್ಯಾಯಾಲಯ ನಮಗೆ ಸಂಘಟನೆಯ ವಾರಸುದಾರಿಕೆ ನೀಡಿದ್ದು, ಹೆಣ್ಣೂರು ಶ್ರೀನಿವಾಸ್ ಮತ್ತು ವೆಂಕಟಗಿರಿಯಯ್ಯ ಮುಂತಾದ ಕೆಲವರು ಸಮಿತಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವಂತಿಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳನ್ನು ಮತ್ತಷ್ಟು ಬಲಪಡಿಸಲು ರಾಜ್ಯದಾದ್ಯಂತ ಸಭೆಗಳನ್ನು ನಡೆಸಲಾಗುವುದು. ದಾವಣಗೆರೆಯಲ್ಲಿ ವಾರ್ಷಿಕ ಮಹಾಸಭೆ ನಡೆಸುವ ಮೂಲಕ ಪದಾಧಿಕಾರಿಗಳಿಗೆ ಸಂಬಂಧಿಸಿದಂತೆ ಹೊಸ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು ಎಂದರು.
ಸಭೆಯಲ್ಲಿ ಸೋಮಶೇಖರ ಹಾಸನ್, ಅಂದಾನಿ ಮಂಡ್ಯ, ಕೋಲಾರದ ವಿ ನಾರಾಯಣಸ್ವಾಮಿ, ಮೇಲೂರು ಮಂಜುನಾಥ್, ಗೌರಿಬಿದ್ದೂರಿನ ಸನಂದ್ ಕುಮಾರ್, ಕವಾಲಿ ವೆಂಕಟರಮಣಪ್ಪ, ಕಡೆಹಳ್ಳಿ ಕದಿರಪ್ಪ, ಗುಡಿಬಂಡೆ ವೆಂಕಟೇಶ್ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿರ್ಮಾಣ ಹಂತದಲ್ಲಿದ್ದ ಶೌಚಾಲಯದ ಗೋಡೆ ಕುಸಿದು ಬಿದ್ದು ಕ್ಷಣ ಮಾತ್ರದಲ್ಲಿ ಶಾಲಾ ಮಕ್ಕಳು ಅಪಾಯದಿಂದ ಪಾರಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಗುಟ್ಟೂರು ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ನಡೆದಿದೆ. ಚಿಂತಾಮಣಿ ತಾಲೂಕು ಗುಟ್ಟೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಯ ಅಡಿಯಲ್ಲಿ 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಾಲಾ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಶೌಚಾಲಯದ ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ದೂರು ಕೂಡ ನೀಡಿದ್ರು. ಶನಿವಾರ ಬೆಳಗ್ಗೆ ಶಾಲಾ ಮಕ್ಕಳು ನಿರ್ಮಾಣ ಹಂತದಲ್ಲಿನ ಶೌಚಾಲಯಕ್ಕೆ ಮೂತ್ರ ವಿಸರ್ಜನೆಗೆ ತೆರಳಿ ವಾಪಸ್ ಆಗುವ ವೇಳೆ ಶೌಚಾಲಯದ ಗೋಡೆ ಕುಸಿದು ಬಿದ್ದಿದ್ದು ಕ್ಷಣಾರ್ಧದಲ್ಲಿ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶೌಚಾಲಯದ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡುವಂತೆ ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಸಮೇತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗುಟ್ಟೂರು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಸರ್, ಬೆಳಗ್ಗೆ ನಾವು ಪಾಠ ಮಾಡ್ಕೊತಿದ್ವಿ, ಊಟ ಸಮಯ ಆಯಿತು. ಮಕ್ಕಳಿಗೆ ಬಿಸಿ ಊಟಕ್ಕೆ ನಾವು ಮಕ್ಕಳಿಗೆ ಕೈ ತೊಳ್ಕೊಳ್ಳೋಕ್ಕೆ ಇಲ್ಲಿ ಬಕೆಟ್ ಹತ್ರ ಬಿಟ್ವಿ. ಅಷ್ಟೊತ್ತಿಗೆ ಅಲ್ಲೂ ಶಾಲಾ ಕಟ್ಟಡ ಪಂಚಸೌಲಭ್ಯ ಅಡಿಯಲ್ಲಿ ಇದು ಶೌಚಾಲಯ ಕಾಮಗಾರಿ ಅವರು ಮಾಡಿ ಅರ್ಧ ಬಿಟ್ಟಿದ್ರು. ಅದು ಕೆಳಗಡೆ ಪಾಯ ಆಗಿಲ್ಲ ಸರಿಯಾಗಿ. ಊರವರೆಲ್ಲ ಗ್ರಾಮಸ್ಥರೆಲ್ಲ ಬಂದು ನೋಡಿದ್ದಾರೆ ಮತ್ತು ಅದೆಲ್ಲ ಚರ್ಚೆನೂ ಆಯ್ತು ಇಲ್ಲಿ. ಮತ್ತು ಇವಾಗ ನಾವು ಮಕ್ಕಳು ಊಟ ಮಾಡ್ತಾ ಇರುವಾಗ ಸೌಂಡ್ ದುಪ್ಪು ಅಂತ ಬಂತು. ಎಲ್ಲರೂ ಸಾರ್ ಬಿದ್ದೋಯ್ತು ಆಡಿ ಇದು ಶೌಚಾಲಯ ಕಟ್ಟಡ ಬಿದ್ದೋಯ್ತು ಸರ್ ಅಂತ ಹೇಳಿದ್ರು. ನಾವೆಲ್ಲ ಹೋಗಿ ನೋಡಿದಾಗ ಎಲ್ಲ ಬಿದ್ದೋಯ್ತು ಸರ್. ಮಕ್ಕಳೇನಂದ್ರೆ ಆ ಕಡೆ ಹೋಗಿಲ್ಲ, ನಾವು ಬಿಡೋದಿಲ್ಲ. ಮತ್ತು ಗ್ರಾಮಸ್ಥರಿಗೆ ಅವರು ಬಂದು ನೋಡಿದ್ರು, ಕಟ್ಟಡ ಬಿದ್ದೋಗಿದೆ ಸರ್, ಇದು ಬೇಗ ಪೂರ್ಣ ನಮಗೆ ಈ ಕಾಮಗಾರಿಯನ್ನು ಉತ್ತಮವಾಗಿ ಬೇರೆ ಕಡೆ ಪೂರ್ಣಗೊಳಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕಕ್ಕೆ ಒಳ್ಳೆಯದಾಗಿ ಕಟ್ಕೊಡ್ಬೇಕನ್ನ ಮನವಿ ಮಾಡ್ತಿದ್ದೀನಿ ಸರ್. ಇನ್ನು ಶಾಲಾ ಕಟ್ಟಡದ ಮೇಲ್ಚಾವಣಿಯು ಕೂಡ ಸೋರುತ್ತಿದ್ದು ಮಕ್ಕಳು ಪಾಠ ಪ್ರವಚನಗಳನ್ನು ಕೇಳಲು ತುಂಬಾ ತೊಂದರೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈತ ಕಡೆ ಗಮನ ಹರಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿ ಹೊಂದಿರುವವರು ಕಡ್ಡಾಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಪಡೆದುಕೊಂಡು ಕನ್ನಡ ಭಾಷೆಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡಬೇಕಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಸಮಯದಲ್ಲಿ ಮತದಾನದ ಹಕ್ಕು ಸಿಗುತ್ತದೆ ಎಂಬ ಕಾರಣಕ್ಕೆ ಮಾತ್ರ ಸದಸ್ಯತ್ವ ಪಡೆದುಕೊಳ್ಳಬೇಡಿ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಹೊಂದಿರುವ ಹಾಗೂ ಗಡಿ ಗ್ರಾಮಗಳಲ್ಲಿ ಕನ್ನಡ ಭಾಷೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಭಾವನೆ ಇರುವವರು ಮಾತ್ರ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಲೋಕಕ್ಕೆ ಬನ್ನಿ. ಕನ್ನಡ ಸಾಹಿತ್ಯವನ್ನು ನಾವು ಕೇವಲ 4 ಗೋಡಿಗಳಿಗೆ ಸೀಮಿತಗೊಳಿಸುವ ಉದ್ದೇಶ ಇರಬಾರದು. ರಾಜ್ಯದ ಗಡಿ ಗ್ರಾಮಗಳ ಬಳಿ ಕನ್ನಡ ಭಾಷೆ ವಿಚಾರದಲ್ಲಿ ಗಲಾಟೆ ನಡೆದರೆ ನಾವು ಸುಮ್ಮನೆ ಕೂರಬಾರದು. ಭಾಷೆಯ ಉಳಿವಿಗಾಗಿ ಹೋರಾಟಕ್ಕೆ ಮುಂದಾಗಿ ಜೈಲು ಸೇರುವವರ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಸೇರಿಕೊಂಡು ಕನ್ನಡ ಪರ ಹೋರಾಟಗಾರರ ಹೋರಾಟಕ್ಕೆ ಬೆಂಬಲ ನೀಡುವಂತಹ ಕೆಲಸ ಮಾಡಬೇಕಾಗಿದೆ. ನಾಡು, ನುಡಿ, ಭಾಷೆ, ಸಾಹಿತ್ಯ ವಿಚಾರದ ಬಗ್ಗೆ ಚರ್ಚೆ ಬಂದಾಗ ಪ್ರತಿಯೊಬ್ಬರು ತಮ್ಮ ಕರ್ತವ್ಯದಂತೆ ಭಾವಿಸಿ ಎಲ್ಲವನ್ನ ಉಳಿಸಿಕೊಳ್ಳಬೇಕಾಗಿದೆ ಎಂದರು. ಇನ್ನು 4 ದಶಕಗಳಿಂದ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿರುವ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಜಿಲ್ಲೆಯ ಜನತೆ ಪ್ರೀತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷ ಸ್ಥಾನ ನೀಡಿ ಆಹ್ವಾನಿಸಿದ್ದಾರೆ. ಜಿಲ್ಲಾದ್ಯಂತ ನಾವು ಹಮ್ಮಿಕೊಂಡಿರುವ ಹಲವು ಕನ್ನಡ ಪರ ಕಾರ್ಯಕ್ರಮಗಳ ಪ್ರತಿಫಲ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಶ್ರಮದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜಯ ಗಳಿಸಲು ಸಾಧ್ಯವಾಗಿದೆ ಎಂದರು. ನಾವು ಸಾಹಿತ್ಯವನ್ನು 4 ಗೋಡೆಗಳ ಮಧ್ಯೆನೋ ಊರೆಲ್ಲ ಮಾಡ್ಕೊಳ್ತೀವಿ. ಏನಾದರೂ ತಮಿಳುನಾಡಿನವ್ರು ಗಲಾಟೆ ಮಾಡಿದ್ದಾರೆ ಅಂದರೆ ಬೆಳಗಾವಿಯಲ್ಲಿ ಏನೋ ಆಗಿದೆ, ಕಾಸರಗೋಡಲ್ಲಿ ಇನ್ನೇನೋ ಆಗಿದೆ ಅಂತ ಹೇಳಿದಾಗ
ನೀವಲ್ಲೋಗಿ ಅರೆಸ್ಟ್ ಆಗೋದು. ಇನ್ನು ಮುಂದೆ ಸಾಂಕೇತಿಕವಾಗಾದರೂ ನಾವು 4 ಜನ ನಿಮ್ಮ ಜೊತೆ ಬರ್ತೀವಿ. ಯಾಕಂದರೆ ದೇಶ ಭಾಷೆಯನ್ನು ಕಾಯ್ಕೊಳ್ಳೋ ಕೆಲಸ ಆಗದೆ ಹೋದರೆ ಕಷ್ಟ ಆಗುತ್ತೆ. ಆ ಕಾಯೋ ಕೆಲಸನೂ ಮುಖ್ಯ, ಬೆಳೆಸೋ ಕೆಲಸನೂ ಮುಖ್ಯ, ಒಪ್ಪಿಕೊಳ್ಳೋ ಕೆಲಸನೂ ಮುಖ್ಯ. ಜನ ಒಪ್ಪದೇ ಇದ್ರೆ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ನೀವೆಲ್ಲ ಆಗಮಿಸಿದ್ದೀರ. ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲ್ ಕೆಟಿ ವೀರಾಂಜನೇಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಜಿ ಸುಧಾಕರ್, ನಿಕಟಪೂರ್ವ ಅಧ್ಯಕ್ಷ ಬಿಆರ್ ಕೃಷ್ಣ, ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಆರ್ ಹನುಮಂತ ರೆಡ್ಡಿ, ಅಮೃತ್ ಕುಮಾರ್, ಡಾಕ್ಟರ್ ಗೋಪಾಲಗೌಡ ಕೊಲಮಂಜಲಿ ಮುಂತಾದವರು ಭಾಗವಹಿಸಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಎಂಎಲ್ಸಿ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷ ವತಿಯಿಂದ ಬಂಗಾರಪೇಟೆ ಎಸ್ಎನ್ ರೆಸಾರ್ಟ್ನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸಭೆಯನ್ನು ಏರ್ಪಡಿಸಲಾಗಿತ್ತು. ವಿಧಾನ ಪರಿಷತ್ ಚುನಾವಣೆ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ರವರಿಗೆ ಮತ ಕೇಳಲು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ, ಉಪಾಧ್ಯಕ್ಷರ ಮತ್ತು ಸದಸ್ಯರ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಎಂಎಲ್ಸಿ ಟಿಕೆಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಪಕ್ಷ ಬಿಟ್ಟು ಹೋಗುತ್ತಿದ್ದಾರೆ. ಆದರೆ ಆತ ಪಕ್ಷ ಬಿಟ್ಟರೆ ಧೃತಿಗೆಡುವ ಅಗತ್ಯ ಇಲ್ಲ. ಕೆ ಚಂದ್ರಾರೆಡ್ಡಿಗೆ ಎಂಎಲ್ಎ ಸ್ಥಾನಮಾನ ನೀಡಿಕೊಂಡು ಬಂದಿದ್ದೇವೆ, ಆದರೂ ಅವರು ಪಕ್ಷ ಬಿಡುತ್ತಿದ್ದಾರೆ. ಇದರಿಂದ ನನಗೆ ವೈಯಕ್ತಿಕವಾಗಿ ನೋವಾಗಿದೆಯಾದರೂ ಧೃತಿಗೆಟ್ಟಿಲ್ಲ. ಈ ಹಿಂದೆ ಕೆಲವರು ಪಕ್ಷ ಬಿಟ್ಟಾಗಲೂ ನಾನು ಗಟ್ಟಿಯಾಗಿ ನಿಂತಿದ್ದೇನೆ. 2004ರಲ್ಲಿ ರಾಮಚಂದ್ರಪ್ಪರವರಿಗೆ ಕಾಂಗ್ರೆಸ್ ಎಂಎಲ್ಎ ಟಿಕೆಟ್ ನೀಡಿತ್ತು. ಕಾರಣಾಂತರಗಳಿಂದ ಅವರು ಸೋತು ಪಕ್ಷ ಬಿಟ್ಟರು. ನಂತರ 2008ರಲ್ಲಿ ಎಂ ನಾರಾಯಣಸ್ವಾಮಿ ಅವರನ್ನ ಕಾಂಗ್ರೆಸ್ನಿಂದ ಎಂಎಲ್ಎ ಮಾಡಿದೀವಿ. ಆತನು ಹೋದ. ಈಗ ನಾನು ಬಲಿಪಶುವಾದೆ, ಹರಕೆಯ ಕುರಿಯಾದೆ, ಆದರೂ ಧೃತಿಗೆಟ್ಟಿಲ್ಲ. ಪಕ್ಷದ ಕೆಲಸ ಮಾಡಿದ ಪರಿಣಾಮ ನನ್ನನ್ನು ಕ್ಷೇತ್ರದ ಜನ ಮತ್ತು ಕಾಂಗ್ರೆಸ್ 2 ಬಾರಿ ಎಂಎಲ್ಎ ಮಾಡಿದೆ. ಅನಿಲ್ ಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ತಪ್ಪದೆ ಮತ ನೀಡಿ ಗೆಲ್ಲಿಸಬೇಕು. ಕ್ಷೇತ್ರದ ಮತ್ತು ನನ್ನ ಗೌರವವನ್ನ ಕಾಪಾಡಬೇಕು ಎಂದರು. ಈ ಎಸ್ಎನ್ ನಾರಾಯಣಸ್ವಾಮಿ ಏನಾದರೂ ಸೇವೆ ಮಾಡಿದ್ರೆ, ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡಿದ್ರೆ, ನಿಮ್ಮ ಗೌರವ ಉಳಿಸಿದ್ರೆ, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ತಾವು ತಲೆ ಕೊಡದೆ ಮುಂದೆ ಎಸ್ಎನ್ ನಾರಾಯಣಸ್ವಾಮಿ ಸೇವೆ ಗ್ರಾಮದಲ್ಲಿ ಇದ್ರೆ ದಯಮಾಡಿ ನೀವೆಲ್ಲ ಕೂಡ ಅನಿಲ್ ಕುಮಾರ್ ಅವರಿಗೆ ಓಟ ಹೇಳುವುದು. ಬಹಳ ಜನ ಆಸೆ ಆಕಾಂಕ್ಷೆ ಹುಟ್ಟಿಸ್ಬೋದು. ನಾನು ಹೇಳಿದ್ದೀನಿ, ಬೇರೆಯವರು ಯಾವ ಚುನಾವಣೆ ಮಾಡ್ತಾರೆ ಆ ಚುನಾವಣೆಯನ್ನ ನಾವು ಕೂಡ ಮಾಡ್ತೇವೆ. ಈ ವೇಳೆ ಎಂಎಲ್ಸಿ ಸ್ಥಾನದ ಅಭ್ಯರ್ಥಿ ಕಾಂಗ್ರೆಸ್ನ ಅನಿಲ್ ಕುಮಾರ್ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಲೂಟಿ ಮಾಡಿದ ಹಣವನ್ನ ಬಿಜೆಪಿಯವರು ಈಗ ಎಂಎಲ್ಸಿ ಚುನಾವಣೆಯಲ್ಲಿ ಖರ್ಚು ಮಾಡಲು ಬರ್ತಾ ಇದ್ದಾರೆ. ಎಚ್ಚರ ವಹಿಸಿ, ಗೆದ್ದ ಮೇಲೆ ಏನು ಮಾಡಬಲ್ರಿ ಎಂದು ಅವರನ್ನ ಪ್ರಶ್ನಿಸಿ ನಂತರ ಅವರ ಬಳಿಯೂ ಹಣ ಪಡೆದು ನನಗೆ ಓಟು ಹಾಕಿ, ಬಿಜೆಪಿ ನೋಟು ಕಾಂಗ್ರೆಸ್ಗೆ ಓಟು ಅನ್ನುವ ರೀತಿಯಾಗಲಿ. ಗ್ರಾಮ ಪಂಚಾಯಿತಿ ಸದಸ್ಯರು ಮಾರಾಟದ ಸರಕಲ್ಲ, ಅವರು ಪ್ರಬುದ್ಧರಾಗಿದ್ದಾರೆ. ಇದನ್ನು ಆಡಳಿತ ಪಕ್ಷ ತಿಳಿದುಕೊಳ್ಳಬೇಕು. ನಾನು ಪಕ್ಷಕ್ಕಾಗಿ ಮಾಡಿರುವ ತ್ಯಾಗ ಮತ್ತು ಕೆಲಸವನ್ನು ಪರಿಗಣಿಸಿ ನನ್ನನ್ನು ಬೆಂಬಲಿಸಬೇಕು ಎಂದರು. ನೀವು ರಾಜಕೀಯವಾಗಿ ಏನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರಿ, ಇವೆಲ್ಲ ಪ್ರಶ್ನೆ ಆಗಿ 2 ಜಿಲ್ಲೆ ಜನರಿಗೆ ನಿಮ್ಮ ಮೂಲಕ ಕಳಿಸ್ಬೇಕು. ಏನು ವಿಧಾನ ಪರಿಷತ್ಗೆ ಏನು ಕೆಲಸ ಮಾಡ್ತೀರಿ ಇವೆಲ್ಲ ಕೇಳಬೇಕು. ಕೇಳಿದಾಗ ನಿಮಗೆ ಅನಿಸುತ್ತಿದ್ದೀರ ಯಾವ ಪ್ರಶ್ನೆ ಅವ್ರು ನೀವೇ ತೀರ್ಮಾನ. ಸಭೆಯಲ್ಲಿ 300ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಚಳ್ಳಿ ಗೋವಿಂದರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಪಾರ್ಥಸಾರಥಿ, ನಾಗರಾಜ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಗೋಪಾಲಗೌಡ, ಪ್ರಚಾರ ಸಮಿತಿ ಅಧ್ಯಕ್ಷ ರಘುನಾಥ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾರಾಯಣಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಅನುಮೋದಿತ ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೋಲಾರ. ದಾಖಲಾತಿ ಪ್ರಾರಂಭ. ಅಲೈಡ್ ಹೆಲ್ತ್ ಸೈನ್ಸಸ್, ಬಿಎಸ್ಸಿ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ,
BSc in OT and Anesthesia Technology, Bachelor of Physiotherapy, Paramedical ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ನರ್ಸಿಂಗ್ ಸೀಮಿತ ಸ್ಥಾನಗಳು ಮಾತ್ರ ಲಭ್ಯ. ವಿವರಗಳಿಗೆ ಸಂಪರ್ಕಿಸಿ 9916561119. ಶ್ರೀ ಚೆನ್ನಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, NH4 ಬೈಪಾಸ್, ರೈಲ್ವೆ ಗೇಟ್ ಹತ್ತಿರ, ಕೋಗಿಲಹಳ್ಳಿ, ಕೋಲಾರ 563101. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿಯ ಪೊಲೀಸರು ಗಡಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಕೇಂದ್ರಗಳ ಮೇಲೆ ಹಠಾತ್ ದಾಳಿ ನಡೆಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪೆಸಲಪರ್ತಿ ಮತ್ತು ಮೊಮ್ಮಡವಾರಪಲ್ಲಿ ಗ್ರಾಮಗಳಲ್ಲಿ ದಾಸ್ತಾನು ಮಾಡಲಾಗಿದ್ದ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಅಕ್ರಮ ಮದ್ಯವನ್ನು ಈ ವೇಳೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮೊಮ್ಮಡವಾರಪಲ್ಲಿ ಗ್ರಾಮದ ವೆಂಕಟರೆಡ್ಡಿ ಎಂಬುವರಿಗೆ ಸೇರಿದ 2.24 ಲಕ್ಷ ರೂಪಾಯಿಗಳ ಅಕ್ರಮ ಮದ್ಯವನ್ನ ದಾಳಿ ವೇಳೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮತ್ತು ಇದೇ ವೇಳೆ ಬಾಗೇಪಲ್ಲಿ ತಾಲೂಕಿನ ಪೆಸಲಪರ್ತಿ ಗ್ರಾಮದ ರಾಮನಾಥ್ ಎಂಬುವರಿಗೆ ಸೇರಿರುವ 1,42,000 ರೂಪಾಯಿಗಳ ಅಕ್ರಮ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಆಂಧ್ರ ಪ್ರದೇಶದ ಗಡಿಯಲ್ಲಿರುವ ಈ 2 ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಅಡ್ಡೆಗಳ ಮೇಲೆ ಬಾಗೇಪಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ DR ನಾಗರಾಜು ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಇನ್ನು ಆರೋಪಿಗಳಾದ ವೆಂಕಟರೆಡ್ಡಿ ಮತ್ತು ರಾಮನಾಥ್ ರವರಿಂದ ಒಟ್ಟು 3,66,000 ರೂಪಾಯಿಗಳ ಮದ್ಯವನ್ನು ವಶಕ್ಕೆ ಪಡೆದಿದ್ದು, ಇಬ್ಬರ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಳಂಬಕ್ಕೆ ಅವಕಾಶವಿಲ್ಲದಂತೆ ತೀರ್ಪು ನೀಡಲು ಹೈಕೋರ್ಟ್ ಸೂಚನೆ. 4 ವಾರಗಳಲ್ಲಿ ನಿರ್ಧಾರವಾಗಲಿದೆ. ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯರ ಭವಿಷ್ಯ. ಹೈವೇಗಳಿಗಷ್ಟೇ ಸೀಮಿತವಾದ ಅಧಿಕಾರಿಗಳ ಬೆಳೆ ನಷ್ಟ ಸಮೀಕ್ಷೆ. ಹಳ್ಳಿ ರೈತರಿಂದ ಬೆಳೆ ನಷ್ಟದ ಪರಿಹಾರಕ್ಕಾಗಿ ಆಲಾಪ. ಅಕ್ರಮ ಕಲ್ಲು ಗಣಿಗಾರಿಕೆ ಟ್ರ್ಯಾಕ್ಟರ್ನಿಂದ ಅಪಘಾತ. ಅಕ್ರಮ ಕಲ್ಲು ಕ್ವಾರಿ ಮುಚ್ಚಿಸಲು ರೈತ ಸಂಘದ ಒತ್ತಾಯ, ಪ್ರತಿಭಟನೆ. ಬಿಜೆಪಿಯ ಸಾಧನೆಗಳೇ ಶ್ರೀರಕ್ಷೆ. ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿ ಗೆದ್ದರೆ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ. ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಪ್ರಚಾರ. ದಲಿತ ಹೋರಾಟಕ್ಕೆ ಬಲ ತುಂಬಲು ಬಿಜೆಪಿ ರಾಜ್ಯ ಸಮಿತಿಗೆ ರಾಜೀನಾಮೆ. ಕೃಷ್ಣಪ್ಪ ಸ್ಥಾಪಿತ DSS ಮಾತ್ರವೇ ಅಧಿಕೃತ ಸಂಘಟನೆ. ದಲಿತ ಮುಖಂಡ ಗಂಗಾಧರ್ ಘೋಷಣೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ. ಉಚಿತ ಭವಿಷ್ಯ, ಖಚಿತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 994581141447.